ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಿ ಫ್ರೆಂಡ್? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನಾನಿವತ್ತು ಒಂದು ಒಳ್ಳೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂತ. ನೋಡಿ ಮಶ್ರೂಮ್ ಫ್ರೈಡ್ ರೈಸ್ ಹೇಗಿದೆ ಅಂತ. ತುಂಬ 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 ಚೆನ್ನಾಗಿದೆ ಫ್ರೆಂಡ್. ನೋಡಿ ಫ್ರೆಂಡ್, ಮಶ್ರೂಮ್ ಫ್ರೈಡ್ ರೈಸ್. ಓಕೆ ಫ್ರೆಂಡ್, ನೋಡ್ಕೊಂಬನ್ನಿ ಒಂದು ಸರಿ ಹೇಗಿದೆ ಅಂತ. ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ಒಂದು ಪಾವ್ನಷ್ಟು ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದು ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್. ಹಾಗೆ ಬೀನ್ಸು, ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 200 ಗ್ರಾಮ್ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪು ಈರುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ 1 ಸ್ಪೂನು. ಕರಿಮೆಣಸು ಕುಟ್ಟಿಟ್ಕೊಂಡಿದ್ದೀನಿ 1 ಸ್ಪೂನು. ಸೋಯಾ ಸಾಸ್ ತೊಗೊಂಡಿದ್ದೀನಿ 1 ಸ್ಪೂನು. ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ 1 ಸ್ಪೂನು. ನಿಮಗೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ರೆಡ್ ಚಿಲ್ಲಿ ಸಾಸ್ ಆದರೂ ತೊಗೊಳ್ಳಿ, ರೆಡ್ ಬೇಕಂದರೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ ಫ್ರೆಂಡ್. ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್. ಬೇಗನೆ ಮಾಡ್ಕೊಂಡ್ಬಿಡ್ಬೋದು, 10 ನಿಮಿಷ ಸಾಕು ಅನ್ನ ರೆಡಿ ಆದರೆ. 10 ನಿಮಿಷ ಸಾಕು ಫ್ರೆಂಡ್. ಮಕ್ಕಳು ಲಂಚ್ ಬಾಕ್ಸ್ಗೆ, ಮನೆಯವ್ರ ಬಾಕ್ಸ್ಗೆ ಎಲ್ರಿಗೂ ಆಗುತ್ತೆ. ಬೆಳಗಿನ ತಿಂಡಿ ಮಾಡಿಬಿಟ್ರೆ ಒಂದು ಸರಿ ಮಕ್ಕಳಿಗೂ ಹಾಕಿ ಕಳಿಸ್ಬೋದು. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಮನೆಯವ್ರ ಆಫೀಸ್ಗೆ ಹೋಗೋಕೆ ತೊಗೊಂಡೋಗೋಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮಶ್ರೂಮ್ ಫ್ರೈಡ್ ರೈಸ್. ಒಂದು ಸಲ ಮಾಡಿ ನೋಡಿ. ಈಗ ನಾನು 1-2 ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರ್ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಬಾಡಿಸ್ತಾ ಇದ್ದೀನಿ. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಾಡಿದ ನಂತರ, ಕ್ರಂಚಿನೇ ಇರಲಿ, ತುಂಬ ಬಾಡಿಸ್ಬೇಡಿ, ಕ್ರಂಚಿಯಾಗಿರಲಿ. ಈಗ ನಾನು ಬೀನ್ಸು, ಕ್ಯಾರೆಟು ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿನೂ ಸ್ವಲ್ಪ ಕ್ರಂಚಿಯಾಗಿರಲಿ ಫ್ರೆಂಡ್. ಫ್ರೈಡ್ ರೈಸ್ ಅಲ್ವ ನಾವು ಮಾಡ್ತಾಯಿರೋದು, ಹಾಗಾಗಿ ತುಂಬ ಚೆನ್ನಾಗಿ ಬೇಯಿಸೋಕೆ ಹೋಗಬೇಡಿ. ನೋಡಿ ಈಗ ಆಗಿದೆ ಈರುಳ್ಳಿ, ಕ್ಯಾರೆಟು, ಬೀನ್ಸು. ಇವಾಗ 200 ಗ್ರಾಮ್ ಏನು ನಾವು ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ, ಏಕೆಂದರೆ ತರಕಾರಿಗೆ ಉಪ್ಪು ಹಿಡಿಬೇಕಲ್ವ. ಹಾಗಾಗಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಅದನ್ನು ಬಾಡಿಸಿ. ಎಲ್ಲ ಬಾಡಿದ ನಂತರ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಟ್ಕೊಳ್ಳಿ. ನೋಡಿ ಈಗ ಆಗಿದೆ ಮಶ್ರೂಮು. ನೀರು ಬಿಟ್ಕೊಳ್ಳುತ್ತೆ, ನೋಡ್ಕೊಂಡು ಮಾಡಿ. ಮಶ್ರೂಮ್ ತುಂಬ ನೀರು ಬಿಟ್ಕೊಳ್ಳುತ್ತೆ, ಅದೆಲ್ಲ ಫ್ರೈ ಆಗೋ ಥರ ಮಾಡಿ. ಈಗ ನಾನು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ, ಹಾಗೆ ಸೋಯಾ ಸಾಸ್ ಕೂಡ ಹಾಕ್ತೀನಿ. ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟ ನಂತರ ನಾವೀಗ ಇದಕ್ಕೆ ಅನ್ನ ಹಾಕ್ಕೊಳ್ಳೋಣ. ಏನು ಅನ್ನ ಮಾಡಿಟ್ಕೊಂಡಿದ್ವಲ್ಲ, ಸೋನಾ ಮಸೂರಿ ರೈಸ್ ಇದು. ನೀವು ಬೇಕಂದರೆ ಜೀರಾ ರೈಸ್ ಅಥವಾ ಬಾಸುಮತಿ ರೈಸಲ್ಲಿ ಮಾಡ್ಕೋಬೋದು. ನಾನು ನಾರ್ಮಲ್ ದಿನ ಊಟ ಮಾಡೋ ಅಕ್ಕಿನಲ್ಲೇ ಮಾಡ್ತಾಯಿದ್ದೀನಿ. ನೀವು ಕೂಡ ಯಾವುದ್ರಲ್ಲಿ ಬೇಕೋ ಅದ್ರಲ್ಲಿ ಮಾಡಿಕೊಡಿ. ಹಾಗೆ ಮೆಣಸು ಪುಡಿನೂ ಹಾಕ್ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಎಲ್ಲ ಬೆರ್ತ್ಕೊಳ್ಳೋ ಹಾಗೆ ಮಿಕ್ಸ್ ಕೊಡೋಣ. ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು ಅದರಲ್ಲಿ. ನಾವು ಹಾಕಿರ್ತಕ್ಕಂಥ ಬೀನ್ಸು, ಕ್ಯಾರೆಟು, ಮಶ್ರೂಮ್ ಎಲ್ಲ ಮಿಕ್ಸ್ ಆಗಲಿ ರೈಸಲ್ಲಿ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮದು ಮಶ್ರೂಮ್ ಫ್ರೈಡ್ ರೈಸ್ ತಿನ್ನೋಕ್ಕೆ ಸಿದ್ಧ ಆಗಿದೆ. ಓಕೆ ಫ್ರೆಂಡ್, ರೆಡಿ ಆಯಿತು ನೋಡಿ ಈಗ ನಮ್ಮ ಮಶ್ರೂಮ್ ಫ್ರೈಡ್ ರೈಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ನಿಮ್ಮನ್ನು ಅಷ್ಟೇ ಕೇಳ್ಕೊಳ್ಳೋದು. ಓಕೆನಾ ಫ್ರೆಂಡ್? ಬಾಯ್ ಬಾಯ್, ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ